ಸಿನಿಮಾ ನಿಮಗೆ ನೆನಪಿರೋ ಹಾಗೆ ಸಿನಿಮಾ ಶುರು ಆಗಿದೆ, ಇವತ್ತಿಗೂ ಸಿನಿಮಾ ಕಂಟಿನ್ಯೂ ಆಗ್ತಾ ಇದೆ. ಆಗಿನ ಸಿನಿಮಾಗಳಿಗೂ ಈಗಿನ ಸಿನಿಮಾಗಳಿಗೂ ಸುಧಾರಾಣಿಯವರು ಕಂಡ ಹಾಗೆ ಏನು ವ್ಯತ್ಯಾಸ? ಎಮೋಷನ್ಸ್ ಅಂದರೆ ಈಗ ನಮ್ಮ ಸಿನಿಮಾಗಳೆಲ್ಲ ಏನಂತಾರೆ, 100 ಸ್ಕ್ರೀನು, 200 300 ಏನೇನೋ ನಂಬರ್ಸ್ ಎಲ್ಲ ಬರ್ತಾ ಇದೆ. ಟೆಕ್ನಿಕಲಿ ವಿ ಆರ್ ವೆರಿ ಅಡ್ವಾನ್ಸ್ಡ್. ಸಿನಿಮಾ ಮೇಕಿಂಗ್ ಚೇಂಜ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ಹೆಚ್ಚು ಜನಕ್ಕೆ ಕೆಲಸ ಸಿಗ್ತಾ ಇದೆ. ಅಂದರೆ ಇವಾಗ ಒಂದು ಸಿನಿಮಾದಲ್ಲಿ ಮುಂಚೆ ಇಟ್ ವಾಸ್ ಅನ್ಹರ್ಡ್ ಆಫ್. ಒಂದು ಯೂನಿಟ್ ಅಂದರೆ ಅಟ್ ದ ಮೋಸ್ಟ್ ಒಂದು 100 ಜನ ಇರ್ತಿದ್ರು ತುಂಬ ಏನೋ ದೊಡ್ಡ ಕ್ರೌಡು ಆ ಥರ ಸೀನ್ ಅದೆಲ್ಲ. ಅಂದರೆ ಈಗೆಲ್ಲ ಒಂದು ಸಿನಿಮಾದಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಅಂದರೆ ಈ VFX ಟೀಮು ಅದು ಇದು ಒಂದು ಪ್ರಾಬಬ್ಲಿ ಒಂದು 200-300 ಜನದ ಮೇಲೆ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಸೊ ಸುಮಾರು ಜನಕ್ಕೆ ಲೈವ್ಲಿಹುಡ್ ಅದೆಲ್ಲ ಸಿಗ್ತಾ ಇದೆ. ಆದರೆ ಸಿನಿಮಾ ನೋಡಿದಾಗ ಐ ಫೀಲ್ ನಾವು ಆ ಮೌಲ್ಯಗಳೇನಿದೆ, ಒಬ್ಬ ಮನುಷ್ಯನಿಗಿರಬೇಕಾದ ಎಮೋಷನ್ಸ್ ಬೇಸಿಕ್ಲಿ ಅದು ಮಿಸ್ಸಿಂಗ್ ಅಂತ ನನಗನ್ಸುತ್ತೆ. ಈಗ ಸಿನಿಮಾ ನೋಡಿ ಬಂದ ಮೇಲೆ 1-2 ದಿನ ನೆನಪಿರ್ಬೋದು, 3ನೇ ದಿನ ಮರ್ತೋಗಿರುತ್ತೆ. ಆ ಸಿನಿಮಾದು ಒಂದು ಡೈಲಾಗ್ ಜ್ಞಾಪಕ ಇರಲ್ಲ, ಅಥವಾ ಒಂದು ಹಾಡು ಜ್ಞಾಪಕ ಇರಲ್ಲ, ಅಥವಾ ಒಂದು ಸನ್ನಿವೇಶ ಜ್ಞಾಪಕ ಇರಲ್ಲ. ಇದೇ ಒಂದು ಈವನ್ ಲೇಟ್ 90s ಯಾವ್ದಾದ್ರು ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಆ ಸೀನ್ ಇರ್ಬೋದು, ಅಥವಾ ಅದರಲ್ಲಿ ಆ ಹಾಡಲ್ಲಿ ಇಂಥ ಒಂದು ಬಿಟ್ಟಿರ್ಬೋದು, ಲಿರಿಕ್ಸ್ ಇರ್ಬೋದು, ಪ್ರತಿಯೊಂದು ಜ್ಞಾಪಕ ಬರುತ್ತೆ. ಹಾಡಿನ ಸಿಚುವೇಶನ್ ಇರ್ಬೋದು. ಈಗ ಐ ಫೀಲ್ ಎಮೋಷನ್ಸ್ ಆರ್ ಮಿಸ್ಸಿಂಗ್ ಇನ್ ಸಿನಿಮಾ. ಆ ಕನೆಕ್ಟಿವಿಟಿ, ಎಮೋಷನಲ್ ಕೋಶಂಟ್ ಏನು ಅಂತೀವೋ ಅದು ಮಿಸ್ಸಿಂಗ್ ಅಂತ. ಆಲ್ ಲ್ಯಾಂಗ್ವೇಜಸ್ ಮೋಸ್ಟ್ಲಿ ಓಕೆ. ಎಮೋಷನ್ಸ್ ಇದನ್ನು ಹೊರತುಪಡಿಸಿದ್ರೆ ಸಿನಿಮಾಗಳು ಬಹಳ ಬರ್ತಾ ಇವೆ, ಬಟ್ ನಿಲ್ಲೋದು ಬಹಳ ಕಮ್ಮಿ. ಇದು ಎರಡೂ ರೀತಿಲಿ ನಾವು ಹೇಳ್ಬೋದು. ಒಂದು VC KGF, ಒಂದು ಕಡೆ ಕಾಂತಾರ ನೋಡ್ತೀವಿ, ಮತ್ತೊಂದು ಮಗದೊಂದು. ಆಮೇಲೆ ಮೊನ್ನೆ ಬಂದ ಸಿನಿಮಾಗಳು ಕೂಡ ಸಣ್ಣದಾಗಿ ಸದ್ದು ಮಾಡುತ್ತವೆ, ಬಟ್ ದೊಡ್ಡ ಅಬ್ಬರ ಮಾಡುತ್ತವೆ. ಆದರೆ ಎಷ್ಟು ಸಿನಿಮಾಗಳು ಬರ್ತಾ ಇವೆ ಮತ್ತು ವಿನ್ನಿಂಗ್ ಸಿನಿಮಾಸ್ ಎಷ್ಟು ಅಂದರೆ ಅಜಗಜಾಂತರ. 200 ಸಿನಿಮಾ ಬರುತ್ತೆ, 2 ಸಿನಿಮಾ ಹಿಟ್ ಆಗ್ತಾ ಇದೆ, ಅಥವಾ 2 ಸಿನಿಮಾ ಸುದ್ದಿ ಮಾಡ್ತಾ ಇದೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್? ಅಂದರೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳ ಕಥೆ ಏನು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ನಾವು ಎರಡೂ ಕಡೆ ನೋಡ್ತಾ ಇದ್ದೀವಿ. ಒಂದು ಬಿಗ್ ಹಿಟ್ ಸಿನಿಮಾಗಳು, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಸಿನಿಮಾಗಳು, ಇನ್ನೂ ಒಂದು ಕಡೆ ನೋಡಿದ್ರೆ 180-190 ಸಿನಿಮಾಗಳು ಸೋಲ್ತಾ ಇವೆ. ಯಾಕೆ? ಅದು ಐ ಥಿಂಕ್ ಅದೇ ಎಲ್ಲ ಲ್ಯಾಂಗ್ವೇಜಲ್ಲೂ ಆಗ್ತಾ ಇದೆ. ಬಟ್ ಪ್ರಿಡಾಮಿನೆಂಟ್ಲಿ ಬಿಕಾಸ್ ನಾವು ಕನ್ನಡದವರಾಗಿರೋದ್ರಿಂದ ನಮ್ಮ ಭಾಷೆ ನಮ್ಮನ್ನೆಲ್ಲ ದಿಸ್ ಈಸ್ ಅವರ್ ಸೋರ್ಸ್ ಆಫ್ ಬ್ರೆಡ್ ಆ್ಯಂಡ್ ಬಟರ್ ಆಗಿರೋದ್ರಿಂದ ನಮಗೆ ಹೆಚ್ಚು ಗಮನ ಇಲ್ಲಿ ಎಲ್ಲ ಕಡೆನೂ ಆಗ್ತಾಯಿದೆ. ಐ ಥಿಂಕ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ. ಎಮೋಷನ್ಸ್ಗೆ ಜಾಗ ಇಲ್ಲ. ನಾವು ಯಾವುದೋ ಫೈಟ್ ನೋಡ್ತೀವಿ, ಒಂದು ಸಿನಿಮಾ ಪೂರ್ತಿ ಬರೀ ಫೈಟ್ಗಳಿರುತ್ತೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಮರ್ತು ಹೋಗುತ್ತೆ. ಇವಾಗ ನಿಮಗೆ ಆಮೇಲೆ ಇವಾಗ ಈಗಿನ ಸ್ಟೈಲ್ ಮೇಕಿಂಗ್ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ರಪ್ ಅಂತ ಹೋಗುತ್ತೆ. ನಿಮ್ಮ ಸೈಂಟಿಫಿಕ್ಲಿ ಇಟ್ ಇಸ್ ಬೀನ್ ಪ್ರೂನ್ ದಟ್ ಯುವರ್ ಬ್ರೈನ್ ಟೇಕ್ಸ್ ಒಂದು 20-30 ಸೆಕೆಂಡ್ ಏನಾದರೂ ರಿಜಿಸ್ಟರ್ ಆಗೋದಕ್ಕೆ, ಮೆಮೊರಿಲಿ ಉಳಿಯೋಕ್ಕೆ. ಅಷ್ಟೊತ್ತು ಇರೋದೇ ಇಲ್ಲ. ಈಗ 20-30 ಸೆಕೆಂಡ್ ಅಲ್ಲ, 10 ಸೆಕೆಂಡ್ ರೀಲ್ಸ್ ನೋಡ್ತಿದ್ದಾರೆ. ನಾವೇ ಆ ಥರ ಆಗೋಗಿದ್ದೀವಿ ಅಲ್ವಾ, ರೀಲ್ ನೋಡೋ. ಸೊ ಏನಾಗ್ತಾ ಇದೆ, ಜನಕ್ಕೆ ಆ ತಾಳ್ಮೆ ಇಲ್ಲ, ಪೇಷನ್ಸ್ ಇಲ್ಲ. ಒಂದು ಇಡೀ ಸಿನಿಮಾ ಕೂತ್ಕೊಂಡು ನೋಡಬೇಕು ಅಂತಂದರೆ ಎಷ್ಟೋ ಜನ ಫಾಸ್ಟ್ ಫಾರ್ವರ್ಡಲ್ಲಿ ಸಿನಿಮಾ ನೋಡ್ತಾರೆ. ಅದನ್ನು ನೋಡಿದ್ದೀನಿ. ಈಗ ಇದು ಟಿವಿಲೆಲ್ಲ ಬಂದಮೇಲೆ, ಅದನ್ನು OTTs ಬಂದಮೇಲೆ ಫಾಸ್ಟ್ ಫಾರ್ವರ್ಡಲ್ಲಿ ನೋಡ್ತಾರೆ. ಸೊ ತಾಳ್ಮೆನೇ ಇಲ್ಲ. ಇದೆಲ್ಲ ಯಾತಕ್ಕೆ ಆಗ್ತದೆ ಅಂತ ಏನಂತಾರೆ, ಓವರ್ ಡೋಸ್ ಆಫ್ ಎವ್ರಿಥಿಂಗ್. ಎಲ್ಲನೂ ಬೇಗ ಮಾಡಿಬಿಡ್ಬೇಕು, ಈಗಲೇ ಮಾಡಿಬಿಡ್ಬೇಕು ಅನ್ನೋದೊಂದು. ಆ್ಯಂಡ್ ಮೇನ್ಲಿ ನಾನು ಇದು ಕನೆಕ್ಟಿವಿಟಿ ಏನಿದೆ, ಹ್ಯೂಮನ್ ಟಚ್ ಅಥವಾ ಬಾಂಡಿಂಗ್ ಏನಿದೆ ಅದು ಹೋಗ್ತಾ ಇದೆ. ಹಿಂದಿನ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸಬ್ಜೆಕ್ಟೇ ಇರ್ಬೋದು, ಅಥವಾ ಒಂದು ಲವ್ ಸ್ಟೋರಿನೇ ಇರ್ಬೋದು, ಫೈನಲಾಗಿ ಇಟ್ಸ್ ದಟ್ ಎಮೋಷನ್ಸ್, ರೈಟ್? ಅದು ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಕೋಪ ಇರ್ಬೋದು, ಅಸೂಯೆ ಇರ್ಬೋದು. ಈ ಎಮೋಷನ್ಸ್ ಎಲ್ಲ ಬೇಕು. ಈಗಿನ ಸಿನಿಮಾದಲ್ಲಿ ಇಲ್ಲ, ಬರೀ ಕೋಪ ಹೊಡಿ ಬಡಿ ಇಂಥದ್ದೇ. ಹಬ್ಬದ ಊಟ ಬೇಕು ಅಂತೀರಿ, ಎಲ್ಲೂ ಇರಬೇಕು, ಅದ್ರಲ್ಲಿ ಹುಳಿ ಇರಬೇಕು, ಖಾರ ಇರಬೇಕು, ಸಿಹಿ ಇರಬೇಕು. ಹೆಂಗೆ ನಮ್ಮ ದೇಹಕ್ಕೆ ಪೌಷ್ಟಿಕವಾದ ಆಹಾರ ಬೇಕು, ಅದೇ ರೀತಿ ಮನಸ್ಸಿಗೂ ಆಹಾರ ಬೇಕು. ಇಟ್ಸ್ ನೋ ಲಾಂಗರ್ ಅನ್ ಎಂಟರ್ಟೈನ್ಮೆಂಟ್ ಥರ ಇಲ್ಲ. ನೀವು ಹೋದ್ರೆ, ಒಂದು ಸಿನಿಮಾ ನೋಡೋಕೆ ಹೋದ್ರೆ, ಒಂದು 2 ಅವರೋ 3 ಅವರೋ, ನೀವು ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಿದ್ರೂ ಮರೆತು ನೀವು ಆ ಪ್ರಪಂಚಕ್ಕೆ ಹೋಗಬೇಕು.
ಈಗ ಅದಾಗ್ತಾ ಇಲ್ಲ. ಅಲ್ಲಿಂದ ಬಂದು ಒಂದೊಂದ್ಸತಿ ಇನ್ಫ್ಯಾಕ್ಟ್ ಯು ಆರ್ ಗೆಟಿಂಗ್ ಡಿಸ್ಟರ್ಬ್ಡ್. ವೈಲೆನ್ಸ್ ಜಾಸ್ತಿ ಇದೆ. ವೈಲೆನ್ಸ್ ಜಾಸ್ತಿ ಇದೆ. ಮುಂಚೆ ಎಲ್ಲ ಎಷ್ಟೋ ಸತಿ ಕೆಲವೊಂದು ಸಿನಿಮಾ ನೋಡಿದಾಗ ನಾನು ಈ ಥರದ್ದೊಂದು ಸಿಚುವೇಶನಲ್ಲಿ ಇದ್ದೆ ಅಲ್ವಾ, ಅಥವಾ ಈ ಥರ ಪ್ರಾಬ್ಲಮ್ ನನಗಾಗಿತ್ತಲ್ವಾ, ಇಲ್ಲ ಅದಕ್ಕೆ ಸೊಲ್ಯೂಷನ್ ಸಿಕ್ತು. ಸೊ ಮೇ ಬಿ ನಾನು ಅದನ್ನು ಟ್ರೈ ಮಾಡ್ಬೋದೇನೋ, ನನಗೂ ಉತ್ತರ ಸಿಗ್ಬೋದು, ನನ್ನ ಕಷ್ಟನೂ ಪರಿಹಾರ ಆಗ್ಬೋದು ಅನ್ನೋದು ಈ ಥರದ್ದೆಲ್ಲ ಬರ್ತಾಯಿತ್ತು, ಇನ್ಸ್ಪೈರಿಂಗ್ ಆಗಿತ್ತು. ಈಗ ಆ ಥರದ್ದೆಲ್ಲ ಇಲ್ಲ, ವೆರಿ ಅನ್ರಿಯಲಿಸ್ಟಿಕ್ ಅಲ್ವಾ. ಕಾವ್ಯ ಮೂವಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ನಥಿಂಗ್, ಏನೂ ಇಲ್ಲ ಅದು. ಐ ಮೀನ್ ನೋ ಫೈಟ್, ನೋ ವೈಲೆನ್ಸ್, ಬಟ್ ಅದು ಸದ್ದು ಮಾಡಿದ್ದು ಎಷ್ಟೋ ಜನಕ್ಕೆ ಈಗಲೂ ತುಂಬ ಜನ ನಂಗೆ ಹೇಳ್ತಾರೆ ಇಟ್ ಇನ್ಸ್ಪೈರ್ಡ್ ದೆಮ್ ಅಂತ. ಅದು ಯಾವ್ಯಾವ ರೀತಿಲಿ ಯಾವ ಥರ ಅಂತ ಗೊತ್ತಿಲ್ಲ. ನಾನು ಹೇಳ್ದಂಗೆ ಅವ್ರಿಗೇನೋ ಪ್ರಾಬ್ಲಮ್ ಆಗಿರ್ಬೋದು, ಆದರೆ ಅವ್ರ ಪ್ರಾಬ್ಲಮ್ಗೆ ಈ ಸಿನಿಮಾ ಮೂಲಕ ಏನೋ ಒಂದು ಸೊಲ್ಯೂಷನ್ ಸಿಕ್ಕಿರ್ಬೋದು, ಅಥವಾ ಇನ್ಸ್ಪೈರ್ ಆಗಿರ್ಬೋದು. ಹಾಗೆ ತುಂಬ ನಿಮಗೆ ಇಷ್ಟ ಆಗಿದೆ. ಅಫ್ಕೋರ್ಸ್ ತಾಯಿಗೆ ಎಲ್ಲ ಮಕ್ಕಳು ಇಷ್ಟ ಆಗ್ತಾರೆ, ನಟಿಗೆ ಎಲ್ಲ ಸಿನಿಮಾಗಳು ಇಷ್ಟ ಆಗುತ್ತೆ. ಬಟ್ ತಕ್ಷಣಕ್ಕೆ ನೆನಪಾಗೋ ಒಂದೆರಡು ಸಿನಿಮಾಗಳು ಆಲ್ ಟೈಮ್, ಇಟ್ ಇಸ್ ಲೈಕ್ ಗೋಲ್ಡನ್ ಮೂವೀಸ್ ಅಂತ ಯಾವುದು ನಿಮ್ಮದೇ? ಐ ನೋ ಇಟ್ ಈಸ್ ಅ ಡಿಫಿಕಲ್ಟ್ ಕ್ವಶನ್, ಕಷ್ಟದ ಕ್ವಶನ್ ಇದು. ಮೈಸೂರು ಮಲ್ಲಿಗೆ, ಮನೆ ದೇವರು, ಅರಗಿಣಿ, ಅವನೇ ನನ್ನ ಗಂಡ. ಲವ್ಲಿ. ಸೋಷಿಯಲ್ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳ ಜೊತೆಗೆ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ಅವಾಗಿನ ಮೂವಿಗಳಲ್ಲಿ. ಇವಾಗೇನಂದರೆ ಸಿಗರೇಟ್ ಸೇದೋದು ಒಂದು ಫ್ಯಾಷನ್ನು, ಗನ್ ಹಿಡ್ಕೊಳ್ಳೋದು ಒಂದು ಫ್ಯಾಷನ್ನು. ಅಂದರೆ ಯಾವ ಕಡೆ ಹೋಗ್ತಿದೆ ಸೊಸೈಟಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ವೈಲೆನ್ಸ್, ಕೆಲವೊಂದು ರೇಪ್ ಸೀನ್ಸ್ ಅವು ಕೂಡ ಎಕ್ಸಾಜರೇಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದು ಮಾಡಿದ್ರೆ ಆ ಮೂವಿ ಹಿಟ್ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ನನಗೆ ಸೆನ್ಸಾರ್ ಮಂಡಳಿಗಳು ಯಾಕೆ ವೈ ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ಸ್ ಅಂತ. ಈವನ್ ಹಿಂದಿ ಸಿನಿಮಾದಲ್ಲೂ ಒಂದು ಸಿನಿಮಾ ನೋಡಿದಾಗ ಐ ವಾಸ್ ಲಿಟ್ರಲಿ ಶಾಕ್ಡ್. ಹಿಂಗಿದ್ದು ಒಂದು ಸಿನಿಮಾನ ನೀವು ಬಿಡ್ಬೋದಾ ಸ್ಕ್ರೀನಿಗೆ ಅನ್ನೋದು. ಬಟ್ ಅದ್ರ ಬಗ್ಗೆ ಯಾರೂ ಸುದ್ದಿ ಮಾಡಲಿಲ್ಲ, ಯಾರೂ ಕ್ವೆಶ್ಚನ್ ಮಾಡಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದಿನ ಸುದ್ದಿ ಆಯಿತು. ಬಟ್ ವೇರ್ ವಿ ಆರ್ ಹೆಡ್ಡಿಂಗ್ ಅನಿಸುತ್ತೆ ಇದು. ಹೆಂಗೆ ಅಂದರೆ ಒಂದು ಏನಂತಾರೆ, ಒಂದು ಸ್ವಲ್ಪ ದಿನ ಈ ಥರ ಟಾಕ್ಸ್ ಬರೋದು ಗೊತ್ತಾ. ಫಾರ್ಮಾದವರೇ ಅಂದರೆ ಏನೋ ಒಂದು ಔಷಧಿ ಇದು ಮಾಡ್ತಾರೆ, ಈ ಕಡೆ ಜಂಕ್ ಫುಡ್ ಪ್ರಮೋಟ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ಆಲ್ ಇಂಟರ್ಲಿಂಕ್ಡ್ ಅಂತ. ಸೊ ಅದೇ ಥರ ಆಗೋಗಿದೆ. ಯಾಕೆ ಬೇಕು ಇಷ್ಟೊಂದು ತೋರಿಸ್ಲೇಬೇಕಾ? ಅದರ ಅವಶ್ಯಕತೆ ಇದೆಯಾ? ಅಥವಾ ಮುಂಚೆ ಬಂದಿದ್ದ ಸಿನಿಮಾಗಳಲ್ಲಿ ಈ ಥರದ್ದು ಏನಾದರೂ ಅಂಶ ಇದ್ದಿದ್ದು ಅವರು ಅದನ್ನು ಕನ್ವೆ ಮಾಡಲಿಲ್ವಾ? ಈಗ ಎಕ್ಸಾಂಪಲ್ಲು, ಅವನೇ ನನ್ನ ಗಂಡ ಅಂತ ಹೇಳಿ, ಅದರಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದರಲ್ಲೇನು ಅವಳಿಗೆ ಓದೋಕ್ಕಾಗಿರಲ್ಲ, ಮಂಗಳ ಅನ್ನೋ ಪಾತ್ರಕ್ಕೆ ಓದೋಕ್ಕಾಗಿರಲ್ಲ, ಮದುವೆ ಮಾಡಿಬಿಟ್ಟಿರ್ತಾರೆ, ಅವನು ಗಂಡ ಕಾಯಿಲೆ ಇರುತ್ತೆ. ಸೊ ಅವಳು ಓದಬೇಕು ಅಂತ ಅದೆಲ್ಲ ಇದು ಮಾಡ್ತಾಳೆ. ಸೊ ತುಂಬ ಜನ ಹೆಣ್ಮಕ್ಳಿಗೆ ಹೌದು ನಾವು ಓದ್ಬೋದಲ್ವ, ಏನಂತೆ ಮದುವೆ ಆಗಿದ್ರೆ ಏನಂತೆ, ಓದೋಕ್ಕೇನು ಅದಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಸೊ ಆಗ ಬರೋ ಸಿನಿಮಾಗಳು ಈ ಥರ ಒಂದು ಇನ್ಸ್ಪೈರ್ ಮಾಡೋದು ಮೆಸೇಜ್ ಇತ್ತು. ಈಗ ನಂಗೆ ಗೊತ್ತಿಲ್ಲ, ನಾವು ಒಂದೊಂದ್ಸತಿ ನಾನು ಅನ್ಸುತ್ತೆ ಇಂಡಸ್ಟ್ರಿಯವರಾಗಿ ನಾವು ಸುಮ್ಮನೆ ಆಡಿಯನ್ಸ್ನ ಬ್ಲೇಮ್ ಮಾಡ್ತೀವಿ. ಅವರು ಈ ಥರ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಅಂತ. ಇದೇ ಆಡಿಯನ್ಸೇ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಅಂತ ಅಂತಾರೆ. ಬಟ್ ಕೆಲವೊಂದು ಏನಂತಾರೆ ಕೋರ್, ನಾನು ಆಗಲೇ ಹೇಳ್ದಂಗೆ ಊಟ ಹೇಗೆ ನಮಗೆ ಏನೇ ನಾವು ಎಲ್ಲ ಆಚೆ ತಿನ್ಕೊಂಬಂದ್ರು ಮನೆಗೆ ಬಂದು ಅನ್ನ ಸಾರು ಬೇಕು ಅನ್ಸುತ್ತೋ, ಅದೇ ಥರ ಮನಸ್ಸಿಗೂ ಕೆಲವೊಂದು ಥಾಟ್ಸು ಅಥವಾ ಒಂದು ರಿಲೀಫ್ ಕೊಡುವಂಥದ್ದೆಲ್ಲ ಬೇಕಾಗತ್ತೆ. ಸೊ ಬರೀ ನಾವು ಇದೇ ಥರ ವೈಲೆನ್ಸು ಈ ಥರದ್ದೆಲ್ಲ ತೋರಿಸ್ತಾ ಇದ್ರೆ ನೀವು ಆಡಿಯನ್ಸ್ ಮೇಲೆ ಹೇಳ್ತಾ ಇದ್ದೀರಾ, ವಿ ಆರ್ ಆ್ಯಕ್ಚುಲಿ ಇನ್ಸ್ಟಿಗೇಟಿಂಗ್ ದೆಮ್. ಎಷ್ಟೋ ಜನ ಇದು ಗುಡ್, ಆಮೇಲೆ ಅದು ಏನಂತಾರೆ ಇನ್ನೂ ಜಾಸ್ತಿ ಬೇಕು. ಈಗ ಎಷ್ಟೋ ಜನ ಏನಂತಾರೆ ಸ್ಮೋಕ್ ಮಾಡಲಿಲ್ಲ ಅಥವಾ ಒಂದು ಪಬ್ಗೆ ಹೋಗಲಿಲ್ಲ, ಇದಿಲ್ಲ ಅಂದರೆ ಏನು ಲೈಫ್, ನೀವು ಲೈಫೇ ಎಂಜಾಯ್ ಮಾಡ್ತಿಲ್ಲ ಅಂತ. ಆಡ್ ಒನ್ ಇನ್ ದ ರೂಮ್ ಯು ಡೋಂಟ್ ನೋ ವಾಟ್ ಫನ್ ಈಸ್ ಅಂತ. ನಾನು ಎಷ್ಟೋ ಸತಿ ಹೇಳ್ತೇನೆ, ನನಗೆ ಫನ್, ಐ ಆಮ್ ಆಲ್ವೇಸ್ ಹ್ಯಾಪಿ, ಐ ಆಮ್ ಆಲ್ವೇಸ್ ಹೈ, ನಾನು ಯಾವಾಗಲೂ ಅಲ್ಲೇ ಇರ್ತೀನಿ. ಸೊ ನನಗೆ ಇದು ಯಾವುದೂ ಬೇಕಾಗಿಲ್ಲ, ಟು ಬಿ ಇದರಿಂದ ಹೈ ಆಗಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಸೊ ಅದೆಲ್ಲ ಒಂದು ತಪ್ಪು ಕಲ್ಪನೆ.
ಈಗಿನ ಯಂಗ್ಸ್ಟರ್ಸ್ಗೂ ಅಷ್ಟೇ ನಿನಗೆ ಈಗೆಲ್ಲ ಯು ಸಿ ದೆಮ್ ಹ್ಯಾವಿಂಗ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಇರಲೇಬೇಕು, ಇಲ್ಲದೇ ಇದ್ರೆ ನೀನು ಈ ಥರದ್ದು ಕ್ರಿಯೇಟ್ ಆಗ್ತಾ ಇದೆ. ಇದು ಇನ್ ಅ ವೇ ಹೆಂಗೆ ಅಂದರೆ ಸೊಸೈಟಿ ಈಸ್ ಬ್ಲೇಮಿಂಗ್ ಸಿನಿಮಾ ಈಸ್ ಬ್ಲೇಮಿಂಗ್ ಸೊಸೈಟಿ. ಮೊದಲ ಕೋಳಿ ಮೊದಲ ಕತೆ ಹಾಕೂತಿದೆ. ನೀವು ತೋರಿಸ್ತಿದ್ದೀರಿ, ನಾವು ನೋಡ್ತೀವಿ ಅಂತ ಅಭಿಮಾನಿಗಳು ಹೇಳ್ತಾರೆ. ನಾವು ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ಅದನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ. ಆ್ಯಂಡ್ ಜನ ನೋಡ್ತಿದ್ದಾರೆ, ಅದಕ್ಕೆ ನೋಡಿ ಹಿಂದಿನ ಸಿನಿಮಾ ಹಿಟ್ ಆಗಿತ್ತು ಅಂತ ಒಂದು. ಇದು ಏನಂತಾರೆ, ಐ ಡೋಂಟ್ ನೋ, ಇದಕ್ಕೆ ಎಲ್ಲಿಂದ ಏನಂತಾರೆ, ಯಾವುದು ಶುರು ಯಾವುದು ಕೊನೆ ಅನ್ನೋದು ತುಂಬ ಕಷ್ಟವಾದ ಇದು. ಒಂದು ಓವರ್ ಆಲ್ ಒಂದೇನೋ ಒಂದು ಚೇಂಜ್ ಆಗಬೇಕು, ಒಂದು ಕ್ಯುಮ್ಯುಲೇಟಿವ್ ಆಗಿ ಚೇಂಜ್ ಹ್ಯಾಸ್ ಟು ಕಮ್. ಪೀಪಲ್ ಆಲ್ಸೋ ಹ್ಯಾವ್ ಟು ರಿಯಲೈಸ್ ನಾವು ಇದನ್ನೇ ನೋಡ್ಕೊಂಡು ಕೂತಿರೋಕ್ಕಾಗಲ್ಲ. ಕರೆಕ್ಟ್. ಆ್ಯಂಡ್ ಒ ಟಿ ಟಿ, ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ಟು ಕಂಟ್ರೋಲ್ ಒ ಟಿ ಟಿ ಅಂತ ಅನ್ಸುತ್ತೆ. ದೇರ್ ಇಸ್ ನೋ, ಏನು ಇಲ್ಲವೇ ಇಲ್ಲ, ನಿಯಂತ್ರಣ ಅನ್ನೋದೇ ಇಲ್ಲ ಒ ಟಿ ಟಿಯಲ್ಲಿ. ಇವಾಗ ಕರೆಕ್ಟ್, ಒ ಟಿ ಟಿಲಿ ಕೆಲವೊಂದು ಇದೆಲ್ಲ ಆ ಥರ ಬರ್ತಾ ಇದೆ ವಿಚ್ ಇಸ್ ನಾಟ್ ರೈಟ್. ಎಲ್ಲರಿಗೂ ಆ್ಯಕ್ಸಸ್ ಇರುತ್ತೆ. ಇವಾಗ ನಾ ಕೇಳ್ತೀನಿ, ಮನೆ ಯಾರೋ ಒಬ್ಬ ಯಾವುದೋ ಒಂದು ಸಿನಿಮಾದಲ್ಲಿ ಹೆಂಡ್ತಿನೇನೋ ಹೊಡೆಯೋದು ತೋರಿಸ್ತಾರೆ. ಯಾವನಿಗೂ ಐಡಿಯಾ ಬಂದು ಮನೇಲಿ ಹಂಗೆ ಹೆಂಡ್ತಿಗೆ ಹೊಡಿತಾನೆ. ಅದು ಅದಕ್ಕೆ ಬರೀ ಎ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಓಕೆನಾ? ಮಕ್ಕಳು ನೋಡಬಾರ್ದು ಅಂತಂದರೆ ದೊಡ್ಡವ್ರಿಗೇನೆ ತಲೆ ಸರಿಗಿರ್ಬೇಕಲ್ಲ. ಎಷ್ಟೋ ಕಡೆ ಆಗತ್ತಲ್ವ ಇವಾಗ, ಏನೋ ಕ್ರೈಮು ಯಾವುದೋ ಸಿನಿಮಾದಲ್ಲಿ ನೋಡಿ ಅದೇ ಥರ ಬಂದು ಕ್ರೈಮ್ ಆಗತ್ತೆ. ರೈಟ್.